ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಯಾವುದಾಗಿತ್ತೀಗ? ಯಾವ್ದು ಹೇಳ್ತಾ ಇದ್ರು ನೆನಪಿದೆಯಾ? ಇದೆಲ್ಲ ಸರಿ. ಆಕಾಶ ಹುಟ್ಟೇ ಇಲ್ಲ, ಏನು ಮಾಡ್ತೀರಿ ಅಂತ ಕೇಳಿದ್ರೆ ಹುಟ್ಟಿದೆ ಅಂತ ಹೇಳಿದ್ರು. ಹಾಗಿದ್ದರೆ ಹುಟ್ಟಿಲ್ಲ ವಾಕ್ಯಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಎರಡೂ ಸರಿ. ಹುಟ್ಟಿದೆ, ಇಂಥ ಹುಟ್ಟುಗಳಿಲ್ಲ, ವಿಕಾರ ಹೊಂದತಕ್ಕಂಥ ಹುಟ್ಟಿಲ್ಲ. ಅದು ಪರಾಧೀನ ವಿಶೇಷಾವಾಪ್ತಿ ರೂಪ ಹುಟ್ಟಿದೆ. ಆದ್ದರಿಂದ ಏನಿಲ್ಲ, ವಿರೋಧ ಬರಲಿಲ್ಲ. ಎಲ್ಲ ಸರ್ವಕರ್ತ ಅಂಬೋದಕ್ಕೆ ವಿರೋಧ ಬರಲಿಲ್ಲ. ಸರ್ವಕರ್ತ ಅಂಬೋದಕ್ಕೆ ವಿರೋಧ ಬರ್ತಿತ್ತು, ಅದಿಲ್ಲ. ಇದು ಯುಕ್ತಿ ವಿರೋಧ ಅಲ್ಲ, ಶ್ರುತಿ ವಿರೋಧ ಬರುತ್ತೆ ಅಂತ ಹೇಳಿದ, ಬರೋದಿಲ್ಲ ಅಂತೇಳಿ ಹೇಳಿಬಿಟ್ಟು ಆಕಾಶ ನಿತ್ಯ ಅಂಬದಕ್ಕೆ ಗೌಣಿ ಅರ್ಥ, ಎಲ್ಲಿ ಗೌಣ ಅರ್ಥ ಮಾಡಬೇಕು, ಯಾವುದಕ್ಕೆ ಆಕಾಶ ನಿತ್ಯ ಅಂತ ಎಲ್ಲಿ ಹೇಳ್ತಾರೋ ಗೌಣಾರ್ಥವನ್ನು ಮಾಡಬೇಕು. ಶಬ್ದ ಅಚ್ಚ ಆ ರೀತಿ ಅರ್ಥ ನಾವು ಮಾಡೋದಲ್ಲ, ಅದೇ ಮಾಡಿಬಿಟ್ಟಿದೆ, ಮಾಡಿ ತೋರಿಸಿದೆ. ವೇದಗಳಿಗೆ ನಾವು ಸಮನ್ವಯ ಮಾಡೋದಲ್ಲ, ಒಂದು ವಿಶಿಷ್ಟಾತ್ವ ಮೆತ್ತಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂದರೆ ಭೇದ ಹೇಳಬೇಕು ಅಭೇದ ಹೇಳಬೇಕು ದೇವರಿಗೆ ಅಂತ ಪ್ರಶ್ನೆ. ಶ್ರುತಿನೇ ಆಚರಿಸುತ್ತೆ. ಜೀವವೇಶ್ವರ ಭೇದ ಹೇಳಬೇಕು ಅಭೇದ ಹೇಳಬೇಕು ಅಂತ ಪ್ರಶ್ನೆ. ಈಗ ಅದೇನು ಮಾಡ್ತಾರೆ, ಈಗ ಇದಕ್ಕೆ ಶ್ರುತಿಗಳನ್ನ ಆಧಾರ ಮಾಡಬೇಕು. ನಮಗೆ ಶ್ರುತಿಗಳಲ್ಲಿ ಎರಡೂ ಕಾಣಿಸ್ತಾ ಇವೆ. ತತ್ವಮಸಿ ಇತ್ಯಾದಿಗಳಲ್ಲಿ ಐಕ್ಯ ಕಾಣಿಸ್ತಾ ಇದೆ, ದಾಸುಪರ್ಣ ಇತ್ಯಾದಿಗಳಲ್ಲಿ ಭೇದ ಕಾಣಿಸ್ತಾ ಇದೆ. ಅದಕ್ಕೆ ನಾವು ಭೇದನೂ ಹೇಳಬಾರ್ದು ಅಭೇದನೂ ಹೇಳಬಾರ್ದು, ವಿಶಿಷ್ಟವಾದ ಅಭೇದ ಹೇಳಬೇಕು, ವಿಶಿಷ್ಟಾದ್ವೈತ ಹೇಳಬೇಕು ಅಂತೇಳಿ. ಅದು ನೋಡೋದಕ್ಕೆ ರಾಜಕಲ್ಲ ಕಾಣುತ್ತೆ, ನೋಡೋದಕ್ಕೆ ಗೊತ್ತಾಯ್ತಾ? ಅಲ್ಲ, ಯಾಕಂದರೆ ಕಾಂಪ್ರಮೈಸ್ ಶ್ರುತಿಯೇ ಮಾಡಿದೆ, ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಶ್ರುತಿಯೇ ಮಾಡಿರೋದ್ರಿಂದ ಮೂರನೇ ಶ್ರುತಿ ಬಿಟ್ಟುಬಿಟ್ರಿ ಇವರು. ಇನ್ನೊಂದು ಶ್ರುತಿ ಎಲ್ಲಕ್ಕೂ ಅರ್ಥ ಹೇಳೋ ಶ್ರುತಿ ಬೇರೆ ಇದೆ, ಅದನ್ನು ಅದನ್ನು ಕೋಟ್ ಮಾಡ್ತಾರೆ. ಅಲ್ಲಿ ಸಮಸ್ಯೆ ಪರಿಹಾರ ಆಯಿತು. ಉಳಿದಿದ್ದು ಯಾವುದೀಗ ಭೇದ ಶ್ರುತಿ ಉಳಿಯಿತು, ಅದು ಉಳಿಯೋದೇ ಇಲ್ಲ. ಅದನ್ನು ಗಮನಿಸ್ತೇ ಹೋಗಿದ್ದರಿಂದ ಏನಾಯಿತು, ಅದ್ವೈತನೂ ಆಗಲಿಲ್ಲ ದ್ವೈತನೂ ಆಗಲಿಲ್ಲ, ವಿಶಿಷ್ಟವಾದ ಅದ್ವೈತ ಅಂತ ಬಂದು. ಅದ್ವೈತ ಶಬ್ದಕ್ಕೆ ಅದೇ ವಿಶಿಷ್ಟವಾದ ಅದ್ವೈತನೇ ವಿಶಿಷ್ಟವಾದ ಅದ್ವೈತ. ದೇರ್ಫಾರ್ ಅದು ಯಾವುದಕ್ಕೆ ಹತ್ರ ಆಯಿತು? ದ್ವೈತಕ್ಕಲ್ಲ. ಬಟ್ ಅವ್ರು ಕ್ಲೇಮ್ ಮಾಡೋದು ದ್ವೈತಕ್ಕೆ ಹತ್ರ ಅಂತ ಕ್ಲೇಮ್ ಮಾಡಿದ. ಹೆಸರೇ ಅಗೇನೆಸ್ಟ್ ಅದಕ್ಕೆ. ವಿಶಿಷ್ಟ ದ್ವೈತ ಆದ್ರೆ ಬೇರೆ ಆಗ್ತಿತ್ತು, ವಿಶಿಷ್ಟ ಅದ್ವೈತ ಅಂತ ಹೇಳಿದರೆ ಆ ಕಡೆ ಹೋಯ್ತು. ಓಂ ನಾ ವಿಯದ ಶ್ರುತೇ ಅದೆಲ್ಲ ಹೇಳಿದ ಮೇಲೆ ಓಂ ಶಾಚ್ಯ ಏಕಶ್ಯ ಬ್ರಹ್ಮ ಶಬ್ದ ಬರುತ್ತೆ. ಅಲ್ರಿ ಇದು ಹೇಗಾಗತ್ತೆ ನೋಡಿದರೆ, ನಿತ್ಯ ಅಂತೀರಿ ಸಮನ್ವಯ ಮಾಡ್ತೀರಿ, ಅನಿತ್ಯ ಅಂತೀರಿ ಸಮನ್ವಯ ಮಾಡಿ, ಹೇಗಾಗತ್ತೆ ಅಂದರೆ ಆಗುತ್ತೆ. ಏಕಶ್ಯ ಬ್ರಹ್ಮ ಶಬ್ದವತ್ತು, ಬ್ರಹ್ಮ ಶಬ್ದಕ್ಕೆ ಎರಡು ಅರ್ಥ ಇದೆಯಲ್ಲ ಹಾಗೆ ಅಂಥೇಳಿ. ಬ್ರಹ್ಮ ಶಬ್ದಕ್ಕೆ ಎರಡು ಅರ್ಥ ಇದೆಯಲ್ಲ ಹೇಗಿದೆ? ಶಾದೇವ ಏಕಸ್ಯ ಉತ್ಪತ್ತಿಮತ್ವಂ ಮತ್ತು ಅನುತ್ಪತ್ತಿಮತ್ವಂ, ನಿತ್ಯತ್ವಂ ಅನಿತ್ಯತ್ವಂ ಅಂತ ಅರ್ಥ. ಚ ಗೌಣ ಮುಖ್ಯತ್ವಾಪೇಕ್ಷೆಯ, ಗೌಣಾರ್ಥದಲ್ಲಿ ಒಂದರ್ಥ, ಮುಖ್ಯಾರ್ಥದಲ್ಲಿ ಒಂದರ್ಥ ಆಗಬಹುದು. ಯಾಕೆ? ಬ್ರಹ್ಮಶಬ್ದ ಹೇಗೋ ಹಾಗೆ. ಯಥಾ ಬ್ರಹ್ಮಶಬ್ದ ಅಥ ಕಸ್ಮಾದುಚ್ಯತೆ ಪರಂ ಬ್ರಹ್ಮ ಬೃಹತಿ ಬ್ರಹ್ಮಯತಿ ಚ. ಒಂದರ್ಥ ಏನದಕ್ಕೆ? ಪೂರ್ಣ ಪರಮಾತ್ಮ ಅಂತಲೇ ಅರ್ಥ. ಇನ್ನೊಂದು ಅರ್ಥ ಏನು? ಶ್ರುತೇ ಪರೇ ಬ್ರಹ್ಮಣಿ ಒಂದಾಯ್ತು. ಮುಖ್ಯೋಪಿ ಗೌಣತ್ವೇನ ವಿರಿಂಚಾದಿಷ್ಟೋಪಿ ವರ್ತತೆ. ಗೌಣವಾಗಿ ಬ್ರಹ್ಮದೇವರು ಅಂತ ಅರ್ಥ ಇದೆ. ಆದಿ ಶಬ್ದದಿಂದ ಬೃಹಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು, ವೇದಕ್ಕೂ ಬ್ರಹ್ಮ ಅಂತ ಕರೀತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಹೊಸ ಅರ್ಥ ಏನು ಗೊತ್ತಾ ಅದಕ್ಕೆ? ಅಥಾತೋ ಬ್ರಹ್ಮ ವೇದ ಜಿಜ್ಞಾಸೆಯನ್ನು ಮಾಡ್ತೇವೆ, ವೇದ ವಿಚಾರ ಮಾಡೋಣ, ಅವನ ಅರ್ಥನೂ ಬರುತ್ತೆ. ವೇದ ವಿಚಾರ ಏನಂತ ಮಾಡಬೇಕು? ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಪರತ್ವ ಜಿಜ್ಞಾಸ, ವಿಷ್ಣುವನ್ನೇ ಹೇಳ್ತಾ ಜಿಜ್ಞಾಸ ಮಾಡೋದು. ಯಾಕೆ? ಶಾಸ್ತ್ರಯೋನಿತ್ವ ಸರ್ವೈಶ್ಚ ವೇದೇ ರಹಮೇವ ವೇದ್ಯ, ವೇದಶ್ಚ ಸರ್ವೈ ರಹಮೇವ ವೇದ್ಯ, ಎರಡೂ ಆಗುತ್ತೆ. ಸೊ ಒಂದು ಪದಕ್ಕೆ ಎರಡು ಅರ್ಥ ಇರಬಾರ್ದು ಅಂತಿಲ್ಲ. ಮುಖ್ಯಾರ್ಥದಲ್ಲಿ ಒಂದನ್ನು ಹೇಳುತ್ತೆ, ಅಮುಖ್ಯಾರ್ಥದಲ್ಲಿ ಮತ್ತೊಂದು ಹೇಳುತ್ತೆ. ಇಂಥ ಶಬ್ದ ಬೇಕಾದಷ್ಟೇ, ಒಂದಲ್ಲ ಎರಡಲ್ಲ. ಆದ್ದರಿಂದ ಉತ್ಪತ್ತಿನೂ ಇದೆ ಉತ್ಪತ್ತಿನೂ ಇದೆ. ಅದು ನಿತ್ಯ ಅಂತ ಕರಿಬೋದು, ಅನಿತ್ಯ ಅಂತಲೂ ಕರಿಬೋದು, ವಿವಕ್ಷಾ ಭೇದ. ಅದಕ್ಕೆ ನಿತ್ಯ ಅನಿತ್ಯಂ ಅಂತ ಹೇಳ್ಬೇಕಾದ್ರೆ ಆಚಾರ್ಯ ಮೂರನೇ ಉಪಯೋಗಿಸಿದರು. ವಿರೋಧ ಅಲ್ಲ ಅದು. ಇದಕ್ಕೆ ಉತ್ತರ ಅದು. ಎರಡು ಹೇಗಾಗತ್ತೆ ಎಂಬುದಕ್ಕೆ ತತ್ವಸಂಖ್ಯಾನಕ್ಕೂ ವ್ಯಾಖ್ಯಾನ ಇದೆ. ಶಾಚ್ಯ ಏಕಸ್ಯ ಬ್ರಹ್ಮ ಶಬ್ದವತೆ ಏಕಸ್ಯ ಸ್ಯಾತ್. ಏನೋ ನಿತ್ಯತ್ವಂ ಸ್ಯಾತ್ ಅನಿತ್ಯತ್ವಮಪಿ ಸ್ಯಾತ್. ನಿತ್ಯತ್ವ ವಾಚಕತ್ವಂ ಅನಿತ್ಯತ್ವ ವಾಚಕತ್ವಂ ಸ್ಯಾತ್ ಅಂತ ಅರ್ಥ. ಇಷ್ಟು ಹೇಳಿ ಅತಏವ ಅಬ್ರಹ್ಮತ್ವಂಚ ತೇಷಾಂ, ಬ್ರಹ್ಮದೇವರು ಬ್ರಹ್ಮನೂ ಹೌದು ಬ್ರಹ್ಮನಲ್ಲೂ ಹೌದು, ಬ್ರಹ್ಮ ಹೌದು, ಬ್ರಹ್ಮ ಶಬ್ದ ವಾಚ್ಯ ಹೌದು, ಪರಬ್ರಹ್ಮ ಅಲ್ಲ. ಅರ್ಥ ಹೇಳಕ್ಕೆ ಬರುತ್ತೆ. ಏವಮತ್ರಾಪಿ ಅನುತ್ಪತ್ತಿ ಶಬ್ದ, ಅದು ಎಲ್ಲಿ ಉತ್ಪತ್ತಿ ಇಲ್ಲ ಅಂತ ಹೇಳ್ತಾರೋ ಅಲ್ಲಿ ತಿಳ್ಕೊಂಡ್ರೆ ಆಯ್ತಲ್ಲ. ಹಾಗೆ ಅರ್ಥ ಮಾಡ್ತೀರಿ. ಈ ಅರ್ಥನೇ ಮಾಡೋಣ ಅಂದರೆ ಪ್ರತಿಜ್ಞಾಹಾನಿ ಓಂ ಪ್ರತಿಜ್ಞಾಹಾನಿ ಅವ್ಯತಿರೇಕ ಶಬ್ದೇಭ್ಯ ಓಂ. ಬ್ರಹ್ಮನು ಇಲ್ದವ್ರು ಏನಾಗ್ತಿತ್ತು ಅಥವಾ ಪ್ರತಿಜ್ಞಾಹಾನಿ,
ಪರಮಾತ್ಮ ಸರ್ವಮ್ಮ ಸೃಜಾತ ಅಂತಿದೆ ನೋಡಿ. ಬ್ರಹ್ಮಣೋ ಅನ್ಯಸ್ಯ ನಿತ್ಯತ್ವೇ ಇದಂ ಸರ್ವಮ ಸೃಜತ ಇತ್ಯಾದಿ ಪ್ರತಿಜ್ಞಾಹಾನಿ ವಿಟ್ಟರೇವ ವಿಜಿಜ್ಞಾಸ ಸರ್ವಕರ್ತ ಆಗಬೋದಿತ. ಸರ್ವಕರ್ತ ಅಂತ ಕರೆದು ಆಕಾಶಕ್ಕೆ ಹುಟ್ಟಿಲ್ಲ, ಕಾಲಕ್ಕೆ ಹುಟ್ಟಿಲ್ಲ, ಜೀವಕ್ಕೆ ಹುಟ್ಟಿಲ್ಲ, ಬೇರೆ ಸರ್ವಕರ್ತ ಇರುವುದು. ಸರ್ವಕರ್ತ ಅಂತ ಹೇಳಿದ ಮೇಲೆ ಮಹಾಲಕ್ಷ್ಮಿನ ಸೇರಿಸಿ ಎಲ್ಲ ಹೇಳಬೇಕು. ತನ್ನನ್ನು ಸೇರಿಸ್ಕೊಂಡು ಇನ್ನು ಹೇಳೋದಾದರೆ ಅದು ಹೇಗೆ ಸೇರಿಸ್ಕೊಳ್ಳೋದು ಅಂದರೆ ಅಭಿವ್ಯಕ್ತಿ ಪ್ರಾದುರ್ಭಾವ. ಅದಕ್ಕೇನೆ ಅದು ಕೇವಲ ಸೃಷ್ಟಿ. ಅದು ಎಂಥ ಸೃಷ್ಟಿ? ಅದು ಅಭಿವ್ಯಕ್ತರಾಗೋದಷ್ಟೇ. ತನ್ನನ್ನೇ ಅನೇಕ ರೂಪ ಸ್ವೀಕಾರ. ಇತ್ತಂ ವಿಚಿಂತ್ಯ ಪರಮಃ ಸತುವಾಸ ದೇವನಾಮ ಬಹುವ. ಸರ್ವಕರ್ತದೊಳಗೆ ತನ್ನನ್ನು ಸೇರಿಸ್ಕೊಂಡ ಗಾಬರಿ ಆಗುತ್ತೆ. ಆಮೇಲೆ ನೋಡಿದರೆ ಸ್ವಾಮಿತ್ವ ರೂಪ ಅದು ಸಾಮಾನ್ಯವಾದದ್ದಲ್ಲ. ಅದಕ್ಕೆ ವಶಿ ವಶೆ ನಕಶ್ಯಾಪಿ ಸರ್ವಕರ್ತ ನ ಕ್ರಿಯತೆ ತನ್ನಮಾಮಿ ರಮಾಪತಿ. ಇದೆಷ್ಟು ಗೊತ್ತಿದ್ದು ದ್ವಾದಶ ಸ್ತೋತ್ರಕ್ಕೆ ಎಷ್ಟು ಅರ್ಥ ಆಗುತ್ತೆ. ಸುಮ್ಮನೆ ಸರ್ವಕರ್ತ ಅಂತ ಓದೋದು ಬೇರೆ, ಪ್ರಶ್ನೆ ಹಾಕ್ಕೋಬೇಕಲ್ಲಿ. ಸರ್ವಕರ್ತ ಅಂತ ಹೇಳಿ ಉತ್ತರ ಹೇಗೆ ಕೊಟ್ಟರು ಇಷ್ಟು ಉತ್ತರ ಕೊಡಬೇಕು. ಯಾವುದು ಅದೇ ಹೇಳ್ತಿರೋದು ಗುಣ ಆಯಿತು. ತನ್ನನ್ನೇ ತಾನು ಅಭಿವ್ಯಕ್ತಗೊಳಿಸೋ ಭಾರಿ ದೊಡ್ಡ ಗುಣ. ಇನ್ನೊಬ್ಬರಿಂದ ಸೃಷ್ಟವಾಗಿದ್ದರೆ ಹೋಗ್ಬಿಡ್ತಿತ್ತು. ತಂದೆಯಿಂದ ತಾನೇ ಅಭಿವ್ಯಕ್ತರಾಗ್ತಾರೆ, ದೊಡ್ಡ ಗುಣ. ಓಂ ಪ್ರತಿಜ್ಞಾಹಾನಿ ಅವ್ಯತಿರೇಕ ಶಬ್ದೇಭ್ಯ ಸರ್ವಮ್ಮ ಸೃಜಿತ ಅನ್ನೋ ಮಾತು ಶ್ರುತಿ ಹೇಳಿದ ಮಾತದು. ಅದನ್ನು ಕೂಡಿಸ್ಬೇಕಾದ್ರೆ ಉಳಿದಕ್ಕೆ ಸೃಷ್ಟಿ ಒಪ್ಪಲೇಬೇಕು ನಾವೀಗ. ಆದ್ದರಿಂದ ಈ ಅರ್ಥ ಮಾಡದೆ ಹೋದರೆ ಸರಿ ಸಾಧ್ಯನೇ ಇಲ್ಲ. ಅರ್ಥ ಅದು ಮಾಡಿ ತೋರಿಸಿದೆ ಮತ್ತೆ. ಇತ್ಯಾದಿ ಪ್ರತಿಜ್ಞಾಹಾನಿ ಆಕಾಶಸ್ಯಾಪಿ ಸರ್ವಸ್ಮಾತ್ ಅವ್ಯತಿರೇಕ. ಆಕಾಶವೂ ಕೂಡ ಎಲ್ಲದರಿಂದ ಬೇರೆ ಸೇರುತ್ತೆ, ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸರ್ವಂ ಶಬ್ದ ಉಪಯೋಗಿಸಿದ ಮೇಲೆ ಆಕಾಶ ಬಿಟ್ಟು ಅಂತ ಹೇಳಬಾರ್ದಾಗ ಗೊತ್ತಾಯ್ತಾ? ಅದು ಮುಖ್ಯಾರ್ಥ ತೊಗೊಳ್ಳೇಬೇಕಲ್ಲ ನೀವೀಗ. ಅದನ್ನು ಮುಖ್ಯಾರ್ಥ ತೊಗೋಬೇಕು. ಇದು ಹುಟ್ಟಿಲ್ಲ ಅಂದ್ರೆ ಮುಖ್ಯಾರ್ಥ ತೊಗೋಬೇಕು. ಆವಾಗ ಸಮಸ್ಯೆ ಬರೋದಿಲ್ಲ, ಕೊಡುತ್ತೆ ಅಂತ ಹೇಳಿ. ಆತ್ಮ ವಾ ಇದಮಗ್ರೆ ಏವ ಇದಮೇಕ ಏವ ಅಗ್ರೆ ಆಸೀತ್ ಅದನ್ನು ಹೇಳಿದ್ದಾರೆ. ದೇವರಿಗೆ ಸೃಷ್ಟಿ ಇಂಥ ಸೃಷ್ಟಿ ಒಪ್ಪಬಾರ್ದು. ಸೃಷ್ಟಿ ಒಪ್ಪಬೇಕು, ಇಂಥ ಸೃಷ್ಟಿ ಒಪ್ಪಬಾರ್ದು. ಯಾಕೆ? ಯಾವಾಗಲೂ ಇದ್ದಾನೆ ಅಂತ ಹೇಳ್ಬಿಟ್ಟಿದ್ದಾರೆ. ಇಂಥ ಸೃಷ್ಟಿ ಒಪ್ಪಬಾರ್ದು. ಆಸೀತ್ ಸದೇವ ಸೌಮ್ಯ ಇದಮಗ್ರೆ ಆಸೀತ್ ಏಕಮೇವ ಅದ್ವಿತೀಯಂ ಇದಂ ವಾ ಅಗ್ರೆ ನೈವ ಕಿಂಚನ ಆಸೀತ್ ಇತ್ಯಾದಿ ಶ್ರುತಿಭ್ಯ. ಬೇರೆ ಯಾವುದೂ ಇರಲಿಲ್ಲ ಅಂತ ಹೇಳಿದ ಮೇಲೆ ಎಲ್ಲದರ ಸೃಷ್ಟಿ ಆಯಿತು ಅಂತ ಆಯ್ತಲ್ಲ. ಸರ್ವ ಸೃಷ್ಟಿ ಆಯಿತು ಅಂತಲೂ ಹೇಳಿತು, ದೇವ್ರು ಬಿಟ್ಟು ಯಾರು ಇರಲಿಲ್ಲ ಅಂತಲೂ ಹೇಳಿತು. ಅಂದಮೇಲೆ ಸೃಷ್ಟಿ ಒಪ್ಪಲೇಬೇಕೀಗ. ಎಂಥ ಸೃಷ್ಟಿ ಹೇಳಬೇಕಾಗ? ನಿತ್ಯತ್ವಕ್ಕೆ ವಿರೋಧವಾಗದಂಥ ಸೃಷ್ಟಿ ಹೇಳಬೇಕು. ಅದಿದೆ, ಅದಕ್ಕೆ ಸಮಸ್ಯೆ ಇಲ್ಲ. ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್ ಓಂ ವಿಭಕ್ತತ್ವಾಚ್ಚ ವಿಕಾರಿತ್ವಂ ಯುಕ್ತಂ ವಿಕಾರಿಣ ಏವ ಹಿ ವಿಭಕ್ತ ಲೋಕೆ ದೃಶ್ಯಂತೆ. ಯಾವದ್ವಿಕಾರಂತು ವಿಭಾಗ ಲೋಕವತ್ ವಿಭಕ್ತತ್ವಾಚ್ಚ ವಿಕಾರಿತ್ವ. ವಿಭಕ್ತತ್ವ ವಿಭಕ್ತ ಅನ್ನೋ ಬೇರೆಯಾಗಿರುವಿಕೆ. ಬೇರೆಯಾಗಿರುವಿಕೆ ಅನ್ನೋದು ಒಂದು ಸೃಷ್ಟಿ ಇದೆ. ಏವ ಹಿ ವಿಭಕ್ತ ಲೋಕೆ ದೃಶ್ಯಂತೆ. ವಿಕಾರಿಗಳು ಪ್ರತ್ಯೇಕವಾಗಿ ಕಾಣಲು ಲೋಕದಲ್ಲಿ ಕಂಡಿದೆ. ಅದನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಏಕೋ ವಿಭಕ್ತ ಪರಮಃ ಪುರುಷೋ ವಿಷ್ಣುರುಚ್ಯತೆ. ಪ್ರಕೃತಿಯಲ್ಲಿ ಭಾಗ ಇದೆಯೋ ಇಲ್ವಾ? ಏನಂತ? ಅವ್ಯಕ್ತ ಎಲ್ಲ ಇದೆ. ಆದರೆ ದೇವರಲ್ಲಿ ಇದೆಯಾ? ಇಲ್ಲ. ದೇವರ ಅವಿಭಕ್ತ, ಉಳಿದೆಲ್ಲ ವಿಭಕ್ತ. ನಮ್ಮ ದೇಹಕ್ಕೇನೆ ಕೈ ಕಾಲು ಬೇರೆ ಬೇರೆ ಇಲ್ವಾ? ಈಗ ಅದು ಡಾಕ್ಟರ್ಸ್ ಬೇರೆ 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 ಇರ್ತಾರೆ. ಮತ್ತೆ ಬೇರೆ ಯಾವ್ಯಾವ ಅಷ್ಟೇ ಅಲ್ಲ, ಅದರಲ್ಲಿ ಎಷ್ಟು ಮುಂದೊಂದು ಕಾಲ ಬರ್ಬೋದು. ಎಡಗಣ್ಣು ಬಲಗಣ್ಣು ಎಡಗಿವಿ ಬಲಗಿವಿ ಎಷ್ಟು ಬಂದರೂ ಆಶ್ಚರ್ಯ ಇಲ್ಲ. ಎಡಗಾಲು ಬಲಗಾಲು ಅಂತೆ ಅದು ಬೆಳೀತಾ ಹೋದಂತೆ ಏನಾಗುತ್ತೆ? ಆ್ಯಕ್ಚುಲಿ ಸತ್ಯ ಅದು. ಒಂದು ವ್ಯತ್ಯಾಸ ಇದೆ ಅದರಲ್ಲಿ. 100% ಸಿಮಿಲಾರಿಟಿ ಇಲ್ಲ. ಆದ್ದರಿಂದ ಅದು ಡೀಲ್ ಮಾಡೋ ರೀತಿ ಬೇರೆ ಆಗುತ್ತಾಗ. ಪ್ರಕೃತಿ ಅದು ಡೆವಲಪ್ ಆಗ್ತಾ ಆಗ್ತಾ ಬರತಕ್ಕಂಥ ವಿಶೇಷ ಅಂಶ. ವಿಷ್ಣು ರುಚ್ಯತೆ. ಅವಿಭಕ್ತನಾದವನು ವಿಷ್ಣು ಒಬ್ಬನೇ. ಅವಿಭಕ್ತ ಅಂದ್ರೇನು? ಸ್ವಗತ ಭೇದ ವಿವರ್ಜಿತ ಅಂತ ಅರ್ಥ. ಸ್ವಗತ ಭೇದ ವಿವರ್ಜಿತನಾದ ಪರಮಾತ್ಮ ಒಬ್ಬನೇನೆ. ಪ್ರಕೃತಿ ಮಹಾಲಕ್ಷ್ಮಿ ಹೌದು, ಆದರೆ ಅಸ್ವತಂತ್ರರಾಗಿ ಭಗವದ್ ಅನುಗ್ರಹದಿಂದ. ಪ್ರಕೃತಿ ಪುರುಷ ಕಾಲಸ್ತ್ರಯ ಏತೆ ವಿಭಾಗತ. ನೋಡಿ, ವಿಭಾಗ ಇದೆ. ಕಾಲದಲ್ಲಿ ವಿಭಾಗ ಇಲ್ವಾ? ನಿನ್ನೆ ಇವತ್ತು ನಾಳೆ ಅಂತ ವಿಭಾಗ ಇದೆ. ಆಕಾಶದಲ್ಲಿ ಅಲ್ಲಿ ಇಲ್ಲಿ ಅಂತ ವಿಭಾಗ ಇದೆ. ಉಪಾಧಿಗಳನ್ನು ಹೇಳಿದ್ದಾರೆ. ಪಕ್ಷಿ ಅಲ್ಲಿದೆ, ಪಕ್ಷಿ ಇಲ್ಲಿದೆ ಅಂತ ಹೇಳಬೇಕಾದ್ರೆ ವಿಭಾಗ ಇದೆ. ಆಮೇಲೆ ಅವಿಭಕ್ತ. ಪ್ರಕೃತಿಯಲ್ಲಿ ಬೇಕಾದಷ್ಟಿದೆ. ಅಹಂಕಾರ ತತ್ವಗಳಿವೆ. ಆದ್ದರಿಂದ ಏತೇ ವಿಭಾಗತಃ. ಚತುರ್ಥಸ್ತು ಮಹಾನ್ ಪ್ರೋಕ್ತಃ. ಪಂಚಮಹಾಂಕೃತಿರ್ಮ ಪ್ರಕೃತಿಯಲ್ಲಿ ತೋರಿಸ್ತಾರೆ ಈಗ. ಒಂದು ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ. ತದ್ವಿಭಾಗೇನ ಜಾಯಂತೆ ಆಕಾಶಾದ್ಯಾ ಪೃಥಕ್ ಪೃಥಕ್. ಆಕಾಶಗಳು ಬೇರೆ ಇದೆ. ಆದ್ದರಿಂದ ಯೋ ವಿಭಾಗಿ ವಿಕಾರ ಸಹ ಸೋ ಅವಿಕಾರ ಪರೋಹರಿ. ಯಾವ ವಿಭಾಗಕ್ಕೆ ವಿಕಾರ ಇದೆಯೋ ಅಂಥ ವಿಕಾರ ದೇವರಲ್ಲಿಲ್ಲ. ಆದ್ದರಿಂದ ಪರಮಾತ್ಮ ಏನೀಗ ಅವಿಭಕ್ತ ಅಂತ ಕರೀತಾರೆ.
ಅವಿಭಾಗಾತ್ ಪರಾನಂದೋ ನಿತ್ಯೋ ನಿತ್ಯ ಗುಣಾತ್ಮಕ. ಇಂಥ ವಿಭಾಗ ಇಲ್ಲದೆ ಇರೋದ್ರಿಂದನೇ ಪರಾನಂದನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಆನಂದ ತೀರ್ಥ ಪರಾನಂದ ವರದ ನಿತ್ಯ ಗುಣಾತ್ಮಕನಾಗಿ ಪೂರ್ಣ ಶಕ್ತಿ ಅಂತ ಅರ್ಥ. ಸೊ ಇದಕ್ಕೆಲ್ಲ ಅಲ್ಪಶಕ್ತಿ ಇರೋದ್ರಿಂದ ಏನಾಯ್ತು ಅಲ್ಲಿಗೆ ವಿಭಾಗ ಆಯ್ತಿಲ್ಲ. ಒಂದು ವಿಕಾರ ಬಾಳೆಹಣ್ಣು ಏನು ಮಾಡಲಿಲ್ಲ, ಹೆಚ್ಚು ಕೊಟ್ಟ 4 ಜನಕ್ಕೆ, ಒಂದು ಚೇಂಜ್ ಬಂತದೀಗ. ಯಾಕೆ ಡಿವೈಡ್ ಆಯ್ತು ಈಗ. ಅದು ಅಂಥ ವಿಕಾರ, ಅದೊಂದು ರೀತಿ ವಿಕಾರನೇ. ಮತ್ತೆ ದೇವ್ರು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ದೇವ್ರು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಈ ಒಂದಿಷ್ಟು ಬಾಳೆಹಣ್ಣು ತೊಗೊಂಡು ಅಂತ ಕೊಡ್ಬೋದು. ಕೆಂಡ 2 ಭಾಗ ಮಾಡಿ ಒಂದಿಷ್ಟು ಇಬ್ಬರು ಸುಟ್ಟು ಹೋಗ್ತಾರೆ, ತೊಗೊಳಕ್ಕೆ ಬರೋದಿಲ್ಲ. ವಿಭಾಗ ಆದರೂ ಗುಣ ವ್ಯತ್ಯಾಸ ಆಗಲಿಲ್ಲ. ಇಲ್ಲಿ ಗುಣ ವ್ಯತ್ಯಾಸ ಆಯಿತು, ಸೈಜ್ ವ್ಯತ್ಯಾಸ ಆಯಿತು. ದೇವರಲ್ಲಿ ಆಗೋದಿಲ್ಲ. ವಿಭಾಗೋ ಹಿ ಅಲ್ಪಶಕ್ತಿ ಸ್ಯಾತ್ ನತದಸ್ತಿ ಜನಾರ್ದನೆ. ಅದು ದೇವರಲ್ಲಿಲ್ಲ. ದೇವತೆಗಳೆಲ್ಲ ಅವತಾರ ಮಾಡಿದಾಗ ಏನಾಯಿತು, ವಿಭಾಗ ಆಯಿತು. ಶಕ್ತಿ ಕಡಿಮೆ ಆಗೋದಿಲ್ಲ. ದೇರ್ ಫೋರ್ ಸ್ವಗತ ಭೇದ ವಿವರ್ಜಿತ ಇತಿ ಬೃಹತ್ ಸಂಹಿತಾಯಾಮ್ ಇತಿ ವೇದಧಿಕರಣಂ. ದೊಡ್ಡ ಅಧಿಕರಣ ಇದು. ಯಾಕೆ ಮುಂದಿನದೆಲ್ಲ ಯೋಗಕ್ಕೆ ಬಂದಿದೆ, ಉಳಿದಕ್ಕೆಲ್ಲ ಉಪಯೋಗ ಆಗುತ್ತೆ ಅಧಿಕರಣ. ಮುಂದೆ ಈಗ ಮಾತರಿಶ್ವ ವಾಯುದೇವರು ನಿತ್ಯನೋ ಅನಿತ್ಯನೋ ಮುಂದೆ ಪ್ರಶ್ನೆ ಬಂತು. ಒಂದು ದೃಷ್ಟಿಯಿಂದ ನಿತ್ಯ ಅಂತ ಹೇಳಿದ್ದಾರೆ, ಇದೇ ರೀತಿ ಪ್ರಶ್ನೆ, ಅದಕ್ಕೆ ಇದೇ ರೀತಿ ಉತ್ತರ. ಏತೇನಂತ ಇದು ಫಾರ್ ದ ಸೇಮ್ ರೀಸನ್. ಅವರಿಗೂ ಹುಟ್ಟಿದೆ, ಹುಟ್ಟಿಲ್ಲ ಹೌದು, ಹುಟ್ಟಿದೆ ಹೌದು. ಹೀಗಾಗಿ ಮಾತರಿಶ್ವ 2 ಬಂತು. ಆಮೇಲೆ ಮುಂದಿನ ಪ್ರಶ್ನೆ ದೇವರಿಗೆ ಇದೆಯಾ ಅಂತ ಮುಂದಿನ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಒಂದಕ್ಕೊಂದು ಲಿಂಕ್ ಉದ್ದಕ್ಕೆ ಓದ್ಕೋತ ಹೋದರೆ ಮೊದಲೇ ಸೂತ್ರ ಕೊನೆಯ ಸೂತ್ರದವರೆಗೆ ಹೇಗೆ ಹೋಗುತ್ತದೋ ಚೈನ್ ಮತ್ತು ಸೂತ್ರ ಮಾಲೀಕ ಆಗಿಬಿಡೋದು. ಅದೇ ಅಧಿಕರಣ ಮಾಲೀಕ, ಸೂತ್ರ ಮಾಲೀಕ ಅಂತ ಹೆಸರಾಗಿರೋದು. ಡಿಲಿಂಕ್ ಆಗಬಾರ್ದು ಎಲ್ಲೂ ಕೂಡ. ಉಳಿದ ಭಾಷೆಗಳು ಎಲ್ಲೆಲ್ಲೂ ಮೊದಲೇ ಡಿಲಿಂಕ್ ಆಗಿಬಿಡ್ತಾರೋ, ಇಂಜನ್ ಈ ಕಡೆ ಆ ಕಡೆ ಬಿಡ್ಕೊಂಡ್ಬಿಡೋದು. 4 ಸೂತ್ರ ಉಳಿದೆಲ್ಲ ವ್ಯಾವಹಾರಿಕ ಆಗಿಬಿಡ್ತಾರೆ, ಮಾಡಬಾರ್ದು. ಆ ತತ್ವ ವೇದಕ ಅಂತ ಹೇಳಬಾರ್ದು ಯಾವುದೂ ಕೂಡ. ಅದು ನಾಳೆ.